ಎಸಿನೋ ಬಿಗ್ ಫೈನಲ್ಲಿ ಮೂರನೇ ಸುದ್ದಿ ನೋಡೋ ಸಮಯ. ಸಿದ್ದರಾಮಯ್ಯಗೆ ಸಡ್ಡು ಹೊಡೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿದ್ದು ಜಾತಿ ಗಣತಿಗೆ ಡಿಕೆ ಶಿವಕುಮಾರ್ ಕೊಟ್ರಲ್ಲ ಸಖತ್ ಟಕ್ಕರ್. ಪರ್ಯಾಯ ಸರ್ವೆಗೆ ಮುಂದಾದ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯಗೆ ಸಡ್ಡು ಹೊಡೆದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸಿದ್ದು ಜಾತಿ ಗಣತಿಗೆ ಡಿಕೆ ಶಿ ಕೊಟ್ರಲ್ಲ ಸಖತ್ ಟಕ್ಕರ್. ಪರ್ಯಾಯ ಸರ್ವೆಗೆ ಮುಂದಾದ್ರ ಹಾಗಾದ್ರೆ ಡಿಸಿಎಂ ಸಾಹೇಬ್ರು. ಪರ್ಯಾಯ ಸರ್ವೆ ಮಾಡೋದಕ್ಕೆ ಸರ್ವೆಗಾಗಿ ಹೊಸ ಟೀಮ್ ಕಟ್ಕೊಂಡ್ರ ಡಿಕೆ ಶಿವಕುಮಾರ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಶಿ ಟೀಮ್ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ಹೇಗಿದೆ ಗೊತ್ತಾ ಡಿಕೆ ಶಿವಕುಮಾರ್ ಅವರ ಸರ್ವೆ ಟೀಮ್. ಸಿದ್ದರಾಮಯ್ಯನವರಿಗೆ ಸಡ್ಡು ಹೊಡೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆಶಿ ಟೀಮ್ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ಕಟ್ಟಿದ ಆ ಟೀಮ್ ಹೇಗಿದೆ, ಸರ್ವೆ ಟೀಮ್ ಗಮನಿಸ್ತಾ ಹೋಗೋದಾದ್ರೆ ಡಿಕೆ ಸರ್ವೆ ಟೀಮ್ ಹೇಗಿದೆ ಅಂತ ಹೇಳಿ. ಈ ಟೀಮ್ ನಲ್ಲಿ 150 ಜನ ಕಾರ್ಯನಿರ್ವಹಿಸ್ತಾರೆ. ಟೀಮ್ ಪತ್ರಕರ್ತರು, ರಾಜಕಾರಣಿಗಳು, ದೆಹಲಿ ಟೀಮ್ ವರ್ಕೌಟ್. ಸರ್ಕಾರದ ಬಗ್ಗೆ ಇರುವ ಅಭಿಪ್ರಾಯ ಏನು, ಸರ್ಕಾರದ ಬಗ್ಗೆ ಜನರಿಗೆ ಏನು ಅಭಿಪ್ರಾಯ ಇದೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಲವಿದೆಯಾ ಇಲ್ವಾ ಜನರಲ್ಲಿ, ಸರ್ಕಾರದ ವರ್ಚಸ್ಸು ಕುಂದಿದ್ರೆ ಕಾರಣ ಏನು, ಅದಕ್ಕೆ ಕಾರಣ ಏನು, ಸರ್ಕಾರ ವರ್ಚಸ್ಸು ಕುಂದಿದ್ರೆ ಅದಕ್ಕೆ ಕಾರಣ ಏನು, ವರ್ಚಸ್ಸು ಉತ್ತಮವಾಗಿದ್ರೆ ಅದಕ್ಕೂ ಕಾರಣ ಏನು, 2028ಕ್ಕೆ ಯಾವ ಪಕ್ಷಕ್ಕೆ ಮತ ಹಾಕ್ತೀರಿ, ನಗರ ಮತ್ತು ಗ್ರಾಮೀಣ ಭಾಗದ ಮನದಾಳದ ಬಗ್ಗೆ ವರದಿಯನ್ನ ಸಂಗ್ರಹ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಪ್ರತಿ 3 ತಿಂಗಳಿಗೆ ಡಿಕೆ ಕೈ ಸೇರ್ತಾ ಇದೆ ರಿಪೋರ್ಟ್. 224 ಕ್ಷೇತ್ರಗಳ ಬಗ್ಗೆ ಡಿಕೆಶಿಗೆ ಸೀಕ್ರೆಟ್ ರಿಪೋರ್ಟ್ ಅನ್ನ ತಂಡ ತಲುಪಿಸ್ತಾ ಇದೆ. ವರದಿ ತಯಾರಿಸಲು ಸರ್ವೆ ಟೀಮ್ ಕಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಟೀಮ್ ನಲ್ಲಿ 150 ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ ಏನೇನು ಕೆಲಸ ಮಾಡ್ತಾರೆ ಅಂತ ಹೇಳಿ. ಟೀಮ್ ಪತ್ರಕರ್ತರು, ರಾಜಕಾರಣಿಗಳು, ದೆಹಲಿ ಟೀಮ್ ವರ್ಕೌಟ್ ಮಾಡ್ತಾ ಇದೆ. ಪತ್ರಕರ್ತರು ಇದ್ದಾರೆ, ರಾಜಕಾರಣಿಗಳು ಇದ್ದಾರೆ. ಇದರಲ್ಲಿ ಸರ್ಕಾರದ ಬಗ್ಗೆ ಇರುವಂತ ಅಭಿಪ್ರಾಯ ಏನು ಜನರಲ್ಲಿ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇನ್ನೂ ಕೂಡ ಜನರಿಗೆ ಒಲವಿದೆಯಾ ಇಲ್ವಾ, ಇದರ ಬಗ್ಗೆಯೂ ಕೂಡ ಸರ್ವೆ ನಡೀತಾ ಇದೆ. ಸರ್ಕಾರದ ವರ್ಚಸ್ಸು ಕುಂದಿದ್ರೆ ಅದಕ್ಕೆ ಕಾರಣ ಏನು, ಸರ್ಕಾರದ ವರ್ಚಸ್ಸು ಉತ್ತಮವಾಗಿದ್ರೆ ಅದಕ್ಕೆ ಕಾರಣ ಏನು, ಎಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಸಮೀಕ್ಷೆ ಮಾಡಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಟೀಮ್ ನಿಂದ.